ಹತ್ತಿ ಹೇಳ್ತೇನೆ ನಿನಗೆ ಹತ್ತಿ ಸೇರ್ತಿಲ್ಲ ಹ್ಞೂ ಬಿಡ ನೋಡ್ರಿ ಇಲ್ಲಿ ಹೂ ಅಂತಾರ ಮಗನ ಓ 9 ತಿಂಗಳ 9 ದಿವಸ ಹೌದು ತಾಯಿ ನಿನಗ ಹೆತ್ತು ಹೊತ್ತು ಈ ಭೂಮಿ ಮ್ಯಾಗ ತಂದು ಜನ್ಮ ನೀಡ್ಯಾಳ ಇದೇನು ಬಹಳ ದೊಡ್ಡ ಆಗಾಸ ಹಾ ಹಾ ಏನು ಹೆಣ್ಣಿನ ಜನ್ಮ ಕೊಡ್ತಾಳೆ ನಿನಗ ಇಲ್ಲ ತಾಯಿನೇ ಹರದಾಳ ಅದ ಮತ್ತೆ ಯಾರು ಶ್ರೇಷ್ಠ ಅವರು ಹಂಗ ಹೋಗ್ಬಿಡ ಅದೇನ್ ಹಡಿಬೇಕಂತ ಹಡ್ದಿಲ್ಲಪ್ಪ ನಮಗ ತವ್ರ ಮನೆ ಕೊಬ್ಬರಿ ಮೇಲೆ ತಿನ್ನೋ ಆಸೆಕ್ಕೆ ಕಳೆದ್ರು ಹೆಣ್ಮಕ್ಳು ತವ್ರ ಮನೆ ಕೊಬ್ಬರ ಬೆಲ್ಲ ತಿನ್ನೋ ಆಸಕ್ಕಾಗಿ ಹಡ್ದಾರಿಪ್ಪ ಅವರು ಹೌದಾ ಹೌದು ನೀವು ಹುಟ್ಟಿ ಧರಣಿಗೆ ಬಂದ ಮ್ಯಾಲ ನೀ ಸಣ್ಣವಿದ್ದಂತ ಸಮಯದೊಳಗ ಹೌದು ಹಾಸಿಗೆ ಒಳಗ ಹೆಸ್ಕಿ ಮಾಡ್ಕೊಂಡಿದ್ದೆ ತಾಯಿ ಊಟ ಮಾಡ್ಲಕತ್ತಿದ್ರು ಹೌದು ನನ್ನ ಮಗ ಹೆಸ್ಕಿ ಮಾಡ್ಕೊಂಡ ತಿಳ್ಕೊಂಡು ಉಣ್ಣುವಂತ ಎಡಿ ಸರಿಸಿ ಸರಿಸಿಟ್ಟು ನಿನಗ ಸ್ವಚ್ಛಗೆ ತೊಳೆದು ಲಾಲನೆ ಪಾಲನೆಯನ್ನು ಮಾಡಿ ಜೋಗಳ ಹಾಡ್ಯಾಳ ತಾಯಿ ಏನ್ ಹಾಡ್ಯಾಳಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಆಡಿ ಬಾಣನ ಕಂದ ಅಂಗಾಲ ತೊಳೆದೇನ ಹೌದು ಆಡಿ ಮೇಲೆ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿಯ ಕಿಳ್ನೀರು ತಕೊಂಡು ಬಂಗಾರದ ಮಾರಿ ತೊಳೆದೇನ ಹಾಡ್ತಾರ ಆಯಾಗ ಹಾಗೆ ಆಡ್ತಿರು ಈಗ ಲಗ್ನ ಹಿಡ್ಕೊಂಡು ಬೇರೆ ಆಡ್ತಾಗುಳ ನೀನ್ ಹಾಡ್ತಿ ಕರ್ಕೊಂಡು ಇಟ್ಟಾಗಿ ಬೆಟ್ಟಿಗೆ ಕಬ್ಬಿನ ತೊಡಿಗೆ ಹೋಗ್ತಿರ ಆಡ್ತಿರ್ತಾರೆ ಲಟ್ಕಿ ಬರ್ತಾವ ಲಟ್ಕಿ ಮಗನ ಉಪ್ಪಿಗಿಂತ ಬಂದು ಇಲ್ಲ ತಾಯಿಗಿಂತ ಬಂದು ಇಲ್ಲ ಉಪ್ಪಿಗಿಂತ ರುಚಿ ಆಗೋದಿಲ್ಲ ಹೌದು ಅದಕ್ಕಾಗಿ ಜನಪದ ಕವಿಗಳನ್ನ ಮಾತು ಹೇಳಿದ ಏನು ಕಾತೋರು ಬಿಡ ದುಡ್ಡು ಕೊಟ್ಟರು ಬೇಕಾದಷ್ಟು ದುಡ್ಡು ಜಗಗಳು ಕಾಣ ದುಡ್ಡು ಕೊಟ್ಟರು ಬೇಕಾದಷ್ಟು ದುಡ್ಡು ಜಗಗಳು ಗಟ್ಟೆ ಬಂದಿಲ್ಲ ನಮ್ ಹೆಂಡ್ರ ಮ್ಯಾಗೂ ಬರ್ದಾರಿ ಹ್ಯಾಂಗ ಬರ್ದಾರ ಹಿಡೋತಿಕ್ಕೆದಾಗ ಏನ್ ಮಾಡ್ಕೊಂಡ ಯಾಕೋ ಹೆಂಡತಿ ಕಲಾಗತಿ ಸುಮಾರು ಅದಕ್ಕೆ ಇರ್ಲಿ ಅಣ್ಣ ಕಾರ್ಯಕ್ರಮ ನಿಮ್ಮ ಮನರಂಜನೆ ಮುಟ್ಟಬೇಕು ಹೌದು ಹಾಡ್ಕೋತ ಹೋಗೋದಿಲ್ಲ ಇಲ್ಲ ಅದಕ್ಕೆ ಇರ್ಲಿ ಏನಾಗ್ಯದ್ರಿಪ್ಪ ನೀನು ಒಂದೇ ಮಾತು ಕೇಳ್ತೀನ ಏನು ಜಗತ್ತಿನೊಳಗ ತಾಯಿಗಿಂತ ಹೆಂಗದ್ರೆ ಶ್ರೇಷ್ಠ ಇದ್ರಪ್ಪ ಅಂತ ಕೇಳಿದ್ರ ಹೌದು ಊರಾಗ ಏನು ಒಂದು ಸಮಯದೊಳಗ ನೀನು ತಾಯಿ ತೀರ್ ಹೋದ ಅಂತ ತಿಳ್ಕೊ ಹೌದು ಊರನ್ನ ಹಿರಿಯರು ಏನ್ ಮಾಡ್ತಾರ ಮಾಡ್ತಾರಪ್ಪ ಅಂತ ಕೇಳಿದ್ರ ಹೌದು ಹಾಗಲ್ಲ ಮಗನ ಹೆಂಗ ತಾಯಿಗೆ ಆರಾಮ್ ತಪ್ಪಪ್ಪ ಅಂತ ಕೇಳಿದ್ರ ಹೌದು ದವಾಖಾನಿಗೆ ಹೋಗಿ ಹೇಳ್ತೀನಿ ಏನಂತ ಡಾಕ್ಟರ್ ಸಾಹೇಬ್ರಿಗೆ ನನ್ನ ತಾಯಿ ಅಲ್ಲ ಹೌದು ನನ್ನ ತಾಯಿ ಅಂತ ತಿಳ್ಕೊಂಡು ಜೀವ ಹೊಡ್ಸಿರ ತಿಳ್ಕೊಂಡು ಹೇಳ್ತೇವು ಡಾಕ್ಟರ್ಗೆ ಹೇಳ್ತೇವು ತಾಯಿಗೆ ಮುಂದೆ ಆರಾಮಾಯ್ತು ಆರಾಮಾಗ್ಬೇಕು ಮಾತ್ರ ಮುಂದೆ ಹೆಂಡತಿಗೆ ಆರಾಮ್ ತಪ್ಪಿತು ಹೌದು ಅವಾಗ ಒಯ್ದಿ ಹೆಂಡತಿಗೆ ದವಾಖಾನಿಗೆ ವೈದ್ಯರು ಕುಮಾರ್ ಡಾಕ್ಟರ್ ಬಳಿ ಓದ್ಕೊಂಡೇನೆ ಡಾಕ್ಟರ್ ಅನ್ನ ಮಾತು ಹೇಳ್ಬೇಕಾಗಿತ್ತು ನೀ ಏನು ಡಾಕ್ಟರ್ ಸಾಹೇಬ್ರ ನಾನು ಹೆಂಡತಿ ಸರ್ವರ್ ಗಾಡಿ ಹಾಗೆ ಗಲತ್ ಬಂದ್ರು ನಾನೇ ಏನ್ರ ಮಾಡಿ ಇಲ್ಲೇ ಮನೆ ರಿಪೇರ್ ಮಾಡ್ರಂದ್ರ ಮಗನ ಖರೆ ತಾಯಿ ಅನ್ನೋದು ಬಂಗಾರ ಅಂಗಡಿ ಇದ್ದಂಗ ಹೌದು ಏನೋ ತಾಯಿ ಅನ್ನೋದು ಬಂಗಾರ ಅಂಗಡಿ ಇದ್ದಾಗ ಹೆಂಡತಿ ಅನ್ನೋದು ಹೌದು ಕರೆ ಸರ ತಾಯಿ ಕೂಡ ಅಂದ್ರೆ ಹೆಸಿನೇ ತಾಯಿಗಳ ಹೇಸಿ ಹಂಗೋ ಕೇಳಿದಲ್ಲ ಮಕ್ಕಳ ಹೆಗಲ ಮ್ಯಾಗ ಇಟ್ಕೊಳ್ಳೋದು ಮಕ್ಕಳ ಕೈಯಾಗ ದರ 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 ಹೇಳಿದ್ರು ಇದ್ರಿಗೆ ಬರ ಕೇಳ್ತ ಕಲವಕ್ಕ ಕೈಯಕ್ಕ ಹೆಗಲ ಮ್ಯಾಗಿಂದ ಯಾರು ಕೈಯಿಂದ ಯಾರು ಹೆಗಲ ಮ್ಯಾಗಿಂದ ಮಗಳ ಮಲ್ಲೊಂದು ತಾಯಿಗಿಂದ ಕಗನ ಹಾಕಿ ಹಣಿಯಂದು ಅದಕ್ಕ ಹಿಂಗಂತ ತಾಯಿಗಳು ಅದಕ್ಕೆ ಹಿಂಗ್ ಮಾಡ್ತಾರ ಮನೆ ಹುಡ್ಸ್ಯಾರ ಮನೆ ದೂರ ತುರ್ಕ್ಯಾರ ನಿನಗೊಂದು ಮಾತು ಕೇಳ್ತೀನಿ ಏನು ನೀ ಭೂಮಿ ಮ್ಯಾಗ ಹುಟ್ಟಿ ಬಂದ ಮ್ಯಾಗ ಹೌದು ಹೆಂಡತಿ ಮೇಲೆ ಹಾಲು ಕೊಡ್ದು ತಾಯಿ ಮೇಲೆ ಹಾಲು ಕೊಡ್ದು ಮಗನ ಹಂಗ ಹೋಗ್ಬಿಡ ಸರ್ ಸುಳ್ಳು ಅಂತ ಹೇಳಲ್ರಿ ಖರೆ ಹೇಳ್ತ ಹುಟ್ಟಿದ್ಬೇಕು 3 ದಿನ ಸಕ್ಕರೆ ನೀರು ಕುಡ್ದಿದ್ನ ಕರೆ ಭಂಡಾರ ಕೈಯಾಗ ಹಿಡಿದಳು ಭಂಡಾರ ಅಂದ್ರೆ ಬೆಂಕಿ ಇದ್ದಂಗ ಅದು ಹಂಗ ಹೋಗ್ಬಿಡ
ನಿಧಿಗಾದ್ರೂ ಕುಡ್ದಿದ್ದೀವಿ ಟೀಚರ್ ಮಾಡ್ತೀರಿ ಮತ್ತೆ ಯಾರು ಹೆಚ್ಚಿಗಾದ್ರು ತಾಯಿ ಹೆಚ್ಚಿಗಾದಳು ಅದಕ್ಕ ಇಲ್ಲಿ ನನ್ನ ಆತ್ಮೀಯ ಬಂಧುಗಳೇ ಹೌದು ಸರಿಜೋಡಿ ಕೆಲವಂತರು ಒಂದು ವಿಷಯವನ್ನು ಕೇಳಿದ್ರು ಏನು ಕೇಳಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ನನ್ನ ಅಪ್ಪ ಯೋಗಿನಾಗ ಅಮಾವಾಸ್ಯದ ಹಾ ಈ ಮುಂಬೆಟ್ಟು ಕೊಟ್ಟಿದ ಮ್ಯಾಗ ಹೌದು ಮೃತಸಿದ್ದರನ್ನ ಕರ್ಕೊಂಡು ನಾಗರಾಯಗೌಡರ ಮನೆಗೆ ಹೋಗ್ಬೇಕಾದ್ರ ಅಪ್ಪನ ಮುದುಕನ ವಿಷ ತೊಟ್ಟು ಬಾಯಾಗ ಜೋಲು ಸೋರ್ತಿತ್ತು ಹೌದು ಕಣ್ಣಾಗ ಪಿಚ್ಚಿತ್ತು ಬೇರೆ ರೂಪ ತೊಟ್ಟು ಬಂದು ಹೌದು ನಾಗರಾಯಗೌಡರ ಮನೆಗೆ ಹೇಳಿ ಕೇಳಕ್ ಹೋಗಿ ನೋಡು ಹೌದು ಹಂಗೇನೆ ಹಾಲು ಮತದೊಳಗೆ ಒಬ್ಬ ಸಿದ್ಧ ಹೌದು ಏನ್ ಮಾಡ್ಯಾನಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಆ ಬಾವಿ ದಂಡಿ ಮ್ಯಾಗ ಹೌದು ತನ್ನ ಕೆದಾರಗಳನ್ನ ಬಿಟ್ಟು ಆ ನದಿ ಮ್ಯಾಗ ಜಳಕ ಮಾಡುವಂತ ಸಮಯದೊಳಗ ಹೌದು ಒಬ್ಬಾಕಿ ಹೆಣ್ಣು ಹೌದು ಆ ಸಿದ್ಧನ ಮ್ಯಾಗ ಮನಸ್ಸು ಮಾಡ್ಯಾಳ ಮನಸ್ಸು ಮಾಡಿ ಹೋಗಿ ಆ ತಂದಿ ಕರ್ಕೊಂಡು ಬಂದು ಆ ವರ್ಷದೊಳಗ ಜಳಕ ಮಾಡುವಂತ ಸಿದ್ಧ ಮುದುಕನ ವೇಷ ರೂಪದತ್ತನ ಭಯಾಗ ಜೋಡಿಸೋದಿತ್ತು ಹೌದು ಆ ಸಿದ್ಧ ಯಾರು ಅಂತಕ್ಕಂಥ ಮಾತನ್ನ ಕೇಳ್ಯಾರ ಕೇಳಿರಿಪ್ಪ ಆ ಸಿದ್ಧ ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ ಸುರಪುರ ಕೆರೆಯ ದಂಡಿ ಮ್ಯಾಲ ಸುರಪುರ ಕೆರೆಯ ದಂಡಿಯ ಮ್ಯಾಲ ಮಲಕಾರಿಸಿದ ಕಿಲಾರಗಳನ್ನ ನೀರು ಕುಡಿಸಿ ಜಳಕ ಮಾಡುವಂತ ಸಮಯದೊಳಗ ಕಣ್ಣಯ್ಯ ರಾಜನ ಮಗಳು ಯಾರು ಸುಗಂಧಬಾಯಿ ಸುಗಂಧಬಾಯಿ ಮಲಕಾರಿಸಿದ್ದನ ರೂಪ ಲಾವಣ್ಯ ನೋಡಿ ಮನಸ್ಸೋತರು ಹೌದು ಕರೆಯವನಿಗೆ ಮೆಚ್ಚು ಮಾಯಕ ಮೆಚ್ಚುನಿಗೆ ನಾ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಹೌದು ಕಣ್ಣಯ್ಯ ರಾಜಾಗ ಹೋಗಿ ಕರ್ಕೊಂಡು ಬಂದ್ರು ಹೌದು ಕರ್ಕೊಂಡು ಬರೋದ್ರೊಳಗ ರೂಪ ಹೋಗಿ ಏನಾಗ್ಯದ ಬದಲು ಮಾಡಿದ್ದ ಹೌದು ಮಾತನ್ನ ಹೌದು ಹೇಳಿ ನಮಗೆ ಪೂರ್ಣ ಮಟ್ಟಿಗೆ ಹೌದು ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಹೇಳಾದ್ರೆ ನಾವೊಂದು ಪ್ರಶ್ನೆ ಕೇಳಿದ ಸರ್ಜರಿ ಕಲಾವಂತರಿಗೆ ಏನು ಆ ಹಾಲು ಮತದಾಗ ಒಬ್ಬ ಸಿದ್ಧನ ತಲೆ ಮೇಗಿನ ರೂಪದ ಹಾವಾಗಿ ಹರಿದಾದ ಹೌದು ಆ ಸಿದ್ಧನ ಹೆಸರೇನು ಒಬ್ಬ ಹೆಣ್ಮಗಳ ಶ್ರಾಪ ಕೊಟ್ಟಾಳ ಹೌದು ಆ ಹೆಣ್ಮಗಳ ಹೆಸರೇನು ಅಂದ್ಕೊಂಡೇನೆ ಅವ್ರು ಉತ್ತರ ಕೊಟ್ಟರು ಹೌದು ಅವ್ರು ಕೊಟ್ಟಿರ್ತಕ್ಕಂಥ ಉತ್ತರ ಏನು ನೇರವಾಗಿ ತಪ್ಪದ ಸುಳ್ಳದ ಹೌದಿಲ್ಲ ಹೌದು ನಮ್ಮ ಉತ್ತರ ನಾವ್ ಹೇಳವ್ರಿ ಏನ್ ಹೇಳ್ತಾರ ಅವ್ರು ಇನ್ನೊಂದ್ ಸಲ ಇಲ್ಲ ನೋಡೋಣ ಮುಂದಿನ ಸಂದಿಗೆ ಹೇಳಿದ್ರೆ ಅಂದ್ರೆ ಅವರು ಮುಂದಿನ ಸಂದಿಗ್ರಿ ಹೌದು ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರ ಹೌದು ಇನ್ನೊಂದು ಚಾನ್ಸ್ ಕೊಟ್ಟು ನೋಡ್ತಕ್ಕಂಥ ಮಾತನ್ನ ಹೇಳ್ಯಾರ ಅದಕ್ಕೆ ಬಾಳ ಮಾತಾಡಿದ ದಯಕ್ಕೂ ರಾಜ್ಯ ಆಗ್ಲಾರ್ದೇನೆ ನಾಲ್ಕು ಸತ್ಯ ಸುಂದರವಾಗಿರ್ತಕ್ಕಂಥ ಚಾಲನ್ನ ಹಾಡಿ ಹಾಡಿ ನಮ್ಮ ಸರಿಜೋಡಿ